ಮಕ್ಕಳೇ, ಈ ದಿನ ನಾವು 10ನೇ ತರಗತಿಯ ಪಠ್ಯಪುಸ್ತಕವಾಗಿರ್ತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ವಿಭಾಗದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಭಾರತ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಸಾಕಷ್ಟು ವರ್ಷಗಳಾಗಿತ್ತು. ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆ ಉದ್ದೇಶದಿಂದ ಬ್ರಿಟಿಷರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಜಾರಿಗೆ ತಂದರು. ಈ ನೀತಿಗಳಿಂದ ಹಲವು ಸಂಸ್ಥಾನಗಳು, ರಾಜಮನೆತನಗಳು ಬ್ರಿಟಿಷರ ವಶವಾಯಿತು. ಇದರಿಂದಾಗಿ ಭಾರತೀಯರು ಅಸಮಾಧಾನಗೊಂಡರು. ಇವರ ಆಡಳಿತದ ಬಗ್ಗೆ ಕೂಡ, ಅಂದರೆ ಬ್ರಿಟಿಷರ ಆಡಳಿತದ ಬಗ್ಗೆ ಕೂಡ ಜನರಲ್ಲಿ ಅಸಮಾಧಾನ ಇತ್ತು. ಈ ಅಸಮಾಧಾನ ಅಂತಕ್ಕಂಥದ್ದು 1857ರಲ್ಲಿ ಸ್ಫೋಟಗೊಂಡು ಇದರ ಕೆಲವು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಇದನ್ನು ಅತೃಪ್ತ ಅರಸರುಗಳ ಮತ್ತು ಸೈನಿಕರ ದಂಗೆ ಅಥವಾ ಸಿಪಾಯಿ ದಂಗೆ ಅಂತ ಹೇಳಿದ್ದಾರೆ. ಈ ಸಿಪಾಯಿ ದಂಗೆ ಅರ್ಥಾತ್ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳೇನು ಅಂತಕ್ಕರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಈ ಸ್ವತಂತ್ರ ಭಾರತ ಸಂಗ್ರಾಮಕ್ಕೆ ಅನೇಕ ಕಾರಣಗಳನ್ನು ನಾವು ಕೊಡಬಹುದಾಗಿದೆ. ಮೊದಲನೇದಾಗಿ ರಾಜಕೀಯ ಕಾರಣವನ್ನು, ಎರಡನೆಯದಾಗಿ ಆರ್ಥಿಕ ಕಾರಣಗಳನ್ನು, ಮೂರನೆಯದಾಗಿ ಆಡಳಿತಾತ್ಮಕ ಕಾರಣಗಳನ್ನು, ನಾಲ್ಕನೆಯದಾಗಿ ಸೈನಿಕ ಕಾರಣಗಳನ್ನು ಕೊಡಬಹುದಾಗಿದೆ. ಮತ್ತೆ ಮೊದಲನೇದಾಗಿ ನಾವು ರಾಜಕೀಯ ಕಾರಣಗಳನ್ನು ನೋಡೋಣ. ಮಕ್ಕಳ ಈ ರಾಷ್ಟ್ರೀಯ ಕಾರಣದಲ್ಲಿ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ದತ್ತ ಮಕ್ಕಳಿಗೆ ಹಕ್ಕಿಲ್ಲ. ಎರಡನೇದಾಗಿ
ಸಹಾಯಕ ಸೈನ್ಯ ಪಾತ್ರತೆ ಅಂತಕ್ಕಂಥ ಈ ಎರಡು ಕಾರಣಗಳಿಂದಾಗಿ ಭಾರತದಲ್ಲಿ ದತ್ತು ಮಕ್ಕಳಿಗೆ ಹೆಚ್ಚಿನ ಅಂತಕ್ಕಂಥ ಕಾರಣದಿಂದ ದೇಶೀಯ ಸಂಸ್ಥಾನದಲ್ಲಿ ಇರ್ತಕ್ಕಂಥ ರಾಜರುಗಳು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳಬೇಕಾಗಿರುತ್ತೆ. ಹಾಗೆಯೇ ಈ ನೀತಿಯಿಂದಾಗಿ ಸತಾರ, ಜೈಪುರ, ಝಾನ್ಸಿ, ಉದಯಪುರ ಮುಂತಾದ ಸಂಸ್ಥಾನಗಳು ಬ್ರಿಟಿಷರ ವಶವಾಗಿವೆ. ಡಾಲ್ಹೌಸಿಯು ತಾಂಜಾವೂರು ಮತ್ತು ಕರ್ನಾಟಕ ನವಾಬರಾಗಿರ್ತಕ್ಕಂಥ ಅಲ್ಲಿಯ ನವಾಬರುಗಳ ರಾಜ ಪದವಿಗಳನ್ನು ರದ್ದುಪಡಿಸ್ತಾರೆ. ಹಾಗೆಯೇ ಮೊಘಲ್ ಚಕ್ರವರ್ತಿ, ಹೌದ ನವಾಬ ಮೊದಲಾದವರು ಇಂಗ್ಲಿಷರ ಅಧಿಕಾರದಿಂದ ಇವರನ್ನು ಪದಚ್ಯುತಗೊಳಿಸ್ತಾರೆ. ಪರಿಣಾಮವಾಗಿ ಇವರನ್ನೇ ಅವಲಂಬಿಸಿಕೊಂಡಿರ್ತಕ್ಕಂಥ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ. ಇದು ಬ್ರಿಟಿಷರ ವಿರುದ್ಧ 1857ರಲ್ಲಿ ದಂಗೆ ಏಳಲಿಕ್ಕೆ ಕಾರಣ ಅಥವಾ ಬ್ರಿಟಿಷರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಕಾರಣವಾಗುತ್ತೆ. ಇನ್ನು ನಾವು ಆರ್ಥಿಕ ಕಾರಣಗಳ ಬಗ್ಗೆ ಬಂದರೆ ಇಂಗ್ಲೆಂಡಿನಲ್ಲಿ 18ನೇ ಶತಮಾನದ ವೇಳೆಗೆ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಈ ಕೈಗಾರಿಕಾ ಕ್ರಾಂತಿ ಉಂಟಾದ ಪರಿಣಾಮದಿಂದಾಗಿ ಭಾರತದ ಅನೇಕ ಕರಕುಶಲ ಕೈಗಾರಿಕೆಗಳು ಅವನತಿಯನ್ನು ಹೊಂದತಕ್ಕಂಥವಾಯಿತು ಮತ್ತು ದೇಶೀಯ ಕೈಗಾರಿಕೆಗಳು ಸಹ ಕ್ಷೀಣಿಸಿ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಮಕ್ಕಳೇ, ಇಂಗ್ಲೆಂಡ್ ಕೇವಲ ವ್ಯಾಪಾರದ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಭಾರತದಲ್ಲಿರ್ತಕ್ಕಂಥ ಕರಕುಶಲಕಾರರು ನಿರುದ್ಯೋಗಿಗಳಾಗುವುದು. ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿಯನ್ನು ಹೊಂದಿ ಅನೇಕ ನೇಕಾರರು ತಮ್ಮ ವೃತ್ತಿಯಿಂದ ನಿರುದ್ಯೋಗಿಗಳಾಗಿ ನೇಕಾರರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡು ಗೃಹ ಕೈಗಾರಿಕೆಗಳು ಸಹ ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟಕ್ಕೆ ಒಳಗಾಗಿ ಗೃಹ ಕೈಗಾರಿಕೆಗಳನ್ನು ನಡೆಸ್ತಕ್ಕಂಥ ಜನರು ಸಂಕಷ್ಟಗಳಿಗೆ ಒಳಗಾದರು. ಈ ರೀತಿ ಆರ್ಥಿಕ ನಷ್ಟವನ್ನು ಅನುಭವಿಸಿ ಈ ಗೃಹ ಕೈಗಾರಿಕೆಗಳು ಸಹ ಶಿಥಿಲಗೊಳ್ತಕ್ಕಂಥ ಕಾರ್ಯ ಉಂಟಾಗುತ್ತೆ. ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಾಟ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನದಾಗಿ ಭಾರತೀಯ ವಸ್ತುಗಳಿಗೆ ಸುಂಕವನ್ನು ವಿಧಿಸ್ತಾರೆ. ಇದು ಮಾರಾಟಗಾರರ ಮೇಲೆ ಅಪಾರವಾಗಿರ್ತಕ್ಕಂಥ ನಷ್ಟವನ್ನು ಉಂಟು ಮಾಡತಕ್ಕಂಥ ಕಾರ್ಯ ಆಯಿತು. ಹಾಗೆಯೇ ಈ ಜಮೀನ್ದಾರಿ ಪದ್ಧತಿ ಅಂತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂತು. ಸರ್ಕಾರ ಮತ್ತು ರೈತರ ಮತ್ತೆ ಇದ್ದಂಥ ಮಧ್ಯವರ್ತಿ ಜಮೀನ್ದಾರರುಗಳು ಕೃಷಿಕರನ್ನ ಶೋಷಣೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದರು. ಹೆಚ್ಚಿನದಾಗಿ ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಹಾಗೆಯೇ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿರ್ತಕ್ಕಂಥ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ಇನಾಮ್ ಅಂತಕ್ಕಂಥ ಒಂದು ಆಯೋಗವನ್ನು ನೇಮಿಸಲಾಗಿದೆ.
ಈ ಇನಾಮ್ ಅಂತಕ್ಕಂಥ ಒಂದು ಆಯೋಗ ನೇಮಿಸಿದಾಗ ಇದು ಭೂಮಿಯನ್ನು ವಾಪಸ್ ಪಡೆಯಲಾಯಿತು. ಇದರಿಂದಾಗಿ ಕೃಷಿಕರಿಗೆ ತೀವ್ರವಾಗಿರ್ತಕ್ಕಂಥ ಹವಾಮಾನ ಮತ್ತು ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ. ಸಾಕಷ್ಟು ಮಟ್ಟದ ತೊಂದರೆಯನ್ನು ರೈತರು ಇಲ್ಲಿ ಅನುಭವಿಸ್ತಾರೆ. ಇದು ಕೂಡ ಬ್ರಿಟಿಷರ ವಿರುದ್ಧವಾಗಿ ರೈತರು ಪ್ರತಿಭಟನೆ ನಡೆಸಲಿಕ್ಕೆ ಒಂದು ಕಾರಣವಾಗುತ್ತೆ. ಮಕ್ಕಳ ಹೀಗೆ ಆರ್ಥಿಕ ಕಾರಣವೂ ಸಹ 1857ರ ಸಿಪಾಯಿ ದಂಗೆ ಅರ್ಥಾತ್ ಭಾರತದ ಪ್ರಥಮ ಸ್ವತಂತ್ರ ಹೋರಾಟಕ್ಕೆ ಕಾರಣವಾಯಿತು. ಇನ್ನು ಮೂರನೇದಾಗಿ ನಾವು ಆಡಳಿತ ಕಾರಣವನ್ನು ನೋಡೋಣ. ಈ ಆಡಳಿತಾತ್ಮಕ ಕಾರಣವೂ ಸಹ 1757ರ ಸಿಪಾಯಿ ದಂಗೆ ಅರ್ಥಾತ್ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ ಮಕ್ಕಳ. ಇಂಗ್ಲಿಷರು ಹೊಸ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಕಾನೂನಿನಲ್ಲಿ ಸಾಕಷ್ಟು ಪಕ್ಷಪಾತವನ್ನು ಉಂಟು ಮಾಡಿದರು. ಬ್ರಿಟಿಷರಿಗೆ ಒಂದು ನ್ಯಾಯ, ಭಾರತೀಯರಿಗೆ ಒಂದು ನ್ಯಾಯವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆಯಿತು. ಕಾರಣ ಇವರು ನೀಡ್ತಕ್ಕಂಥ ತೀರ್ಮಾನ ಇಂಗ್ಲಿಷ್ ಭಾಷೆಯಲ್ಲಿ. ಇಂಗ್ಲಿಷ್ ಭಾಷೆ ನ್ಯಾಯಾಲಯದ ಭಾಷೆ ಆಗಿದ್ದರಿಂದ ಆ ಭಾಷೆ ಭಾರತೀಯರಿಗೆ ಅರ್ಥವಾಗ್ತದೆ. ಹಾಗೆಯೇ ಈ ನ್ಯಾಯಾಲಯಗಳಲ್ಲಿ ಬಹುತೇಕವಾಗಿ ಇಂಗ್ಲಿಷ್ ನ್ಯಾಯವಾದಿಗಳೇ ಇರ್ತಾರೆ. ಹೀಗಾಗಿ ಇವರು ಇಂಗ್ಲಿಷರ ಪರವಾಗಿಯೇ ನ್ಯಾಯವನ್ನು ನೀಡ್ತಾರೆ. ಈ ಹೊಸ ಕಾನೂನಿನ ಆಶಯಗಳು ಭಾರತೀಯ ಜನರಿಗೆ ಅರಿವಾಗಲಿಲ್ಲ, ಅರ್ಥವೂ ಸಹ ಆಗಲಿಲ್ಲ. ಹೀಗಾಗಿ ಆಡಳಿತಾತ್ಮಕವಾಗಿರ್ತಕ್ಕಂಥ ಕಾರಣವೂ ಸಹ ಸಿಪಾಯಿ ದಂಗೆಗೆ ಅರ್ಥಾತ್ ಭಾರತದ ಸ್ವತಂತ್ರ ಪ್ರಥಮ ಹೋರಾಟಕ್ಕೂ ಸಹ ಕಾರಣ ಆಯಿತು ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ನಾಲ್ಕನೇದಾಗಿ ಸೈನಿಕ ಕಾರಣಗಳು. ಮತ್ತೆ ನಾವು ಸೈನಿಕ ಕಾರಣವನ್ನು ಗಮನಿಸಿದರೆ ಇಲ್ಲೂ ಸಹ ಭಾರತೀಯ ಸೈನಿಕರಿಗೆ ಅನ್ಯಾಯ ಆಗ್ತದೆ. ಆಗ ತಾನೇ ಸೇರಿರ್ತಕ್ಕಂಥ ಬ್ರಿಟಿಷ್ ಸೈನಿಕರಿಗೆ ನೀಡ್ತಕ್ಕಂಥ ವೇತನ ಸೌಲಭ್ಯಗಳು ಮತ್ತೊಂದು ಬಹಳಷ್ಟು ವರ್ಷಗಳ ಹಿಂದೆ ಸೈನ್ಯಕ್ಕೆ ಸೇರಿರ್ತಕ್ಕಂಥ ಭಾರತೀಯ ಸೈನಿಕರಿಗೆ ದೊರೀತಾ ಇರಲಿಲ್ಲ. ಮತ್ತು ಭಾರತೀಯ ಸೈನಿಕರ ಸ್ಥಿತಿಗತಿಗಳನ್ನು ಇಂಗ್ಲಿಷ್ ಸೈನಿಕರ ಸ್ಥಿತಿಗತಿಗಳೊಂದಿಗೆ ಹೋಲಿಸಿ ನೋಡಿದರೆ ಭಾರತೀಯ ಸೈನಿಕರ ಸ್ಥಿತಿಗತಿ ತುಂಬ ಶೋಚನೀಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ. ಈ ಸೈನಿಕ ಪದ್ಧತಿಯಲ್ಲಿ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ವೇತನ ಬಡ್ತಿ ಅಂತಕ್ಕಂಥ ಒಂದು ವ್ಯವಸ್ಥೆಗಳು ಬರೀ ಇಂಗ್ಲಿಷ್ ಸೈನಿಕರಿಗೆ ಸಿಗ್ತಕ್ಕಂಥದ್ದಾಯಿತು. ಹಾಗೆಯೇ ಭಾರತೀಯ ಸೈನಿಕರು ಸಾಗರಗಳನ್ನು ದಾಟಿ ಹೊರಗಡೆ ಹೋಗಿ ಯುದ್ಧವನ್ನು ಮಾಡ್ತಕ್ಕಂಥದ್ದು ಧಾರ್ಮಿಕ ನಿಷಿದ್ಧವಾಯಿತು. ಆದರೆ ಬ್ರಿಟಿಷರು ಭಾರತೀಯ ಸೈನಿಕರನ್ನ ಸಾಗರಗಳನ್ನು ದಾಟಿಕೊಂಡು ಹೋಗಿ ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಇದು ಧಾರ್ಮಿಕವಾಗಿ ಸೈನಿಕರಿಗೆ ತುಂಬ ಬೇಸರವಾಗುತ್ತೆ. ಇದು ಸಹ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಪ್ರಚೋದನೆಯನ್ನು ನೀಡ್ತಕ್ಕಂಥದ್ದಾಯಿತು. ಹೀಗೆ ಈ 4 ಕಾರಣಗಳು ಸಹ ಬ್ರಿಟಿಷರ ವಿರುದ್ಧವಾಗಿ 1857ರಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಕಾರಣಗಳು ಆಗು ಅಂತೇಳಿ ಹೇಳಬಹುದು. ಇಷ್ಟೆಲ್ಲ ಆದಮೇಲೆ ಸಿಪಾಯಿ ದಂಗೆಗೆ ತಕ್ಷಣದ ಕಾರಣಗಳೇನು?
ಮಕ್ಕಳೇ, ಇಂಗ್ಲಿಷ್ ಸೈನ್ಯದಲ್ಲಿ ಅಪಾರವಾಗಿರ್ತಕ್ಕಂಥ ಸೈನಿಕರು ಅಂತ ಹೇಳಿದ್ರೆ ಭಾರತೀಯರೇ ಆಗಿತ್ತು. ತಾವೆಲ್ಲರೂ ಸಹ ಒಂದಾಗಿ ಹೋರಾಡಿದರೆ ಬ್ರಿಟಿಷರನ್ನ ಭಾರತದಿಂದ ಓಡಿಸಬಹುದು ಅಂತಕ್ಕಂಥ ಆತ್ಮವಿಶ್ವಾಸ ಈ ಸೈನಿಕರು ಹೊಂದಿತ್ತು. ಈ ಸನ್ನಿವೇಶದಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸುವಂತೆ ಆದೇಶವನ್ನು ನೀಡಲಾಗಿದೆ. ಈ ಬಂದೂಕುಗಳಿಗೆ ಉಪಯೋಗಿಸಿದಂಥ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನ ಸವರಿದ್ದಾರೆ ಅಂತಕ್ಕಂಥ ಒಂದು ವದಂತಿ ವಿಚಾರ ಹರಡುತ್ತೆ. ಇಲ್ಲಿ ಹಂದಿ ಮುಸಲ್ಮಾನರಿಗೆ ನಿಷಿದ್ಧವಾಗಿದೆ, ಹಸು ಭಾರತೀಯರಿಗೆ ಪವಿತ್ರವಾಗಿರ್ತಕ್ಕಂಥ ಪ್ರಾಣಿಯಾಗಿದೆ. ಹೀಗೆ ಈ ವದಂತಿ ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಗುತ್ತೆ. ಹಾಗೆಯೇ ಬ್ಯಾರಕ್ಪುರ ಅಂತಕ್ಕಂಥ ಸೈನಿಕ ಪಡೆ ಇಲ್ಲೂ ಸಹ ಈ ಸೈನಿಕ ಪಡೆಗೆ ರಾಯಲ್ ಎನ್ಫೀಲ್ಡ್ ಬಂಧುಗಳಿಗೆ ಕಳಿಸಲಿಕ್ಕೆ ಕಾರ್ಯವನ್ನು ಕೊಡ್ತಾರೆ. ಈ ಒಂದು ವದಂತಿ ಇಲ್ಲಿಯ ಸೈನಿಕರಿಗೂ ಸಹ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಈ ಅಸಮಾಧಾನಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಹಂದಿ ಮತ್ತು ಹಸುವಿನಿಂದ ಕೊಬ್ಬಿನಿಂದ ಸವರಿರ್ತಕ್ಕಂಥ ತುಪಾಕಿಗಳನ್ನು ಸೈನಿಕರು ಅಲ್ಲಿನಿಂದ ಕಿತ್ತು ತೆಗೆಯಬೇಕಾಗಿತ್ತು. ಹೀಗೆ ಅಲ್ಲಿನಿಂದ ಕಿತ್ತು ತೆಗೆಯುವಂತೆ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸೈನಿಕರಿಗೆ ಆದೇಶಿಸಿದಾಗ ಇದನ್ನ ಭಾರತೀಯ ಸೈನಿಕರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಅಲ್ಲದೆ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಬ್ರಿಟಿಷರ ವಿರುದ್ಧವಾಗಿ ಬ್ಯಾರಕ್ಪುರದ ಸೈನಿಕರು ಬಂಡಾಯ ಹೇಳ್ತಾರೆ ಅಥವಾ ದಂಗೆ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಮಂಗಲ ಪಾಂಡೆ ಅಂತಕ್ಕಂಥ ಒಬ್ಬ ಸೈನಿಕ ರೊಚ್ಚಿಗೆದ್ದು ಬ್ರಿಟಿಷರ ಅಧಿಕಾರಿಯನ್ನು ಕೊಂದು ಹಾಕ್ತಾನೆ. ಇದರ ಪರಿಣಾಮವಾಗಿ ಬ್ರಿಟಿಷರು ಸಿಟ್ಟಿನಿಂದ ಮಂಗಳ ಪಾಂಡೆಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಆತನನ್ನ ಗಲ್ಲಿಗೆ ಹೇರಿಸತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಈ ಇಷ್ಟು ಕಾರಣಗಳು ಸಿಪಾಯಿ ದಂಗೆ ಆರಂಭ ಆಗಲಿಕ್ಕೆ ತಕ್ಷಣದ ಕಾರಣಗಳಾಗಿವೆ. ಮಕ್ಕಳ ಮುಂದೆ ಈ ದಂಗೆ ಯಾವ ರೀತಿ ಹರಡ್ಕೊಂತ ಹೋಯಿತು ಅಂತಕ್ಕಂಥ ವಿಚಾರವನ್ನು ನಾವು ನೋಡೋಣ. ಮೀರತ್ ಬ್ರಿಟಿಷರ ಒಂದು ಪ್ರಬಲ ಸೇನೆಯಾಗಿದೆ. ಇದು ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ಇಲ್ಲಿಯೂ ಕೂಡ ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲಿಕ್ಕೆ ಆದೇಶವನ್ನು ನೀಡುತ್ತಾರೆ. ಇಲ್ಲೂ ಸಹ ಹಿಂದೂ ಮುಸ್ಲಿಂ ಸೈನಿಕರು ಇದ್ದರು.
ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನ ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನ ನಿರಾಕರಿಸಿದರು. ಆಗ ಬ್ರಿಟಿಷ್ ಅಧಿಕಾರಿಗಳು ಸಿಪಾಯಿಗಳನ್ನ ಬಂಧಿಸ್ತಾರೆ, ಬಂಧಿಸಿ ಸೆರೆಮನೆಗೆ ಕಳಿಸ್ತಾರೆ. ಇದರಿಂದಾಗಿ ಮೀರತ್ನಲ್ಲಿ ದಂಗೆ ಉಂಟಾಗುತ್ತೆ. ಪರಿಣಾಮವಾಗಿ ಸೈನಿಕರು ದಂಗೆ ಎದ್ಬಿಟ್ಟು ಸೆರೆಮನೆಗೆ ನುಗ್ತಾರೆ. ಸೆರೆಮನೆಗೆ ನುಗ್ಗಿ ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಿರ್ತಕ್ಕಂಥ ತಮ್ಮ ಸೈನಿಕರನ್ನ ಬಿಡಿಸಿಕೊಂಡು ಬರ್ತಾರೆ. ಇದು ಸ್ವತಂತ್ರ ಸಂಗ್ರಾಮದ ಬೀಜಾಂಕುರಕ್ಕೆ, ಬೀಜವನ್ನು ಬಿತ್ತಲಿಕ್ಕೆ ನಾಂದಿಯಾಗುತ್ತೆ ಮಕ್ಕಳೇ. ನಂತರ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಯನ್ನು ತಲುಪುತ್ತೆ. ದೆಹಲಿಯನ್ನು ತಲುಪಿ ಕೆಂಪು ಕೋಟೆಗೆ ಮುತ್ತಿಗೆಯನ್ನು ಹಾಕುತ್ತೆ. ಕೆಂಪು ಕೋಟೆಗೆ ನುಗ್ಗಿ ಅದನ್ನು ವಶಪಡಿಸಿಕೊಂಡು ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ ಅಥವಾ ದೊರೆಯಾಗಿರ್ತಕ್ಕಂಥ ಎರಡನೇ ಬಹದ್ದೂರ್ ಶಾನನ್ನ ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸಿ ಈತನನ್ನ ಭಾರತ ಚಕ್ರವರ್ತಿ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಹೀಗೆ ಹಲವಾರು ಭಾಗಗಳಿಂದ ಪ್ರತಿಭಟನೆ ನಿರತರಾಗಿರ್ತಕ್ಕಂಥ ಸಿಪಾಯಿಗಳು ದೆಹಲಿಯನ್ನ ತಲುಪ್ತಾರೆ. ತದನಂತರ ಈ ಎಲ್ಲಾ ಕಾರಣಗಳಿಂದಾಗಿ ಪ್ರತಿಭಟನೆ ಅಂತಕ್ಕಂಥದ್ದು ತೀವ್ರ ಸ್ವರೂಪವನ್ನ ತಾಳ್ತಕ್ಕಂಥದ್ದಾಗುತ್ತೆ. ಕಾಡು ಇಚ್ಚಿನಂತೆ ಕಾಡಿನಲ್ಲಿ ಹಬ್ಬಿರ್ತಕ್ಕಂಥ ಬೆಂಕಿ ಗಾಳಿಗೆ ಯಾವ ರೀತಿ ಜೋರಾಗಿ ಹಬ್ಬಿಕೊಳ್ಳುತ್ತೋ ಆ ರೀತಿ ಈ ಸ್ವರೂಪ, ಕಾಳಗಿಚ್ಚಿನ ಸ್ವರೂಪ ಅಥವಾ ಸಿಪಾಯಿ ದಂಗೆಯ ಹೋರಾಟದ ಸ್ವರೂಪ ದೆಹಲಿ, ಕಾನ್ಪುರ, ಝಾನ್ಸಿಗಳಲ್ಲಿ ಹರಡಿಕೊಳ್ಳುತ್ತೆ. ಕಾನ್ಪುರದಲ್ಲಿ ನಾನಾ ಸಾಹೇಬ್ ಅಂತಕ್ಕಂಥವರು ಬ್ರಿಟಿಷರ ವಿರುದ್ಧವಾಗಿ ಸೆಳೆದಂತ. ಈತನಿಗೆ ತಾತ್ಯಾ ಟೋಪಿ ಅಂತಕ್ಕಂಥವರು ಸಹಾಯಕರಾಗಿರ್ತಾರೆ. ಹೀಗೆ ಇವರ ಹೋರಾಟ ನಡೆಯುತ್ತೆ. ತದನಂತರ ಮುಂದೆ ಝಾನ್ಸಿ ರಾಣಿಯ ಲಕ್ಷ್ಮೀಬಾಯಿಯವರ ನೇತೃತ್ವದಲ್ಲಿ ಝಾನ್ಸಿಯಲ್ಲೂ ಸಹ ದಂಗೆ ಉಂಟಾಗುತ್ತೆ. ಕಾನ್ಪುರ ಬ್ರಿಟಿಷರ ವಶವಾಗುತ್ತೆ. ನಂತರ ತಾತ್ಯಾ ಟೋಪಿ ಅಂತಕ್ಕಂಥವನು ಝಾನ್ಸಿ ರಾಣಿಯ ಸಹಾಯಕ್ಕೆ ಬರ್ತಾರೆ. ಪ್ರತಿಭಟನೆಯ ಕಾವು ಅಷ್ಟಕ್ಕೆ ನಿಂತ್ಕೊಂಡಿಲ್ಲ ಮಕ್ಕಳೇ. ಮುಂದೆ ಲಕ್ನೋವಿಗೂ ಸಹ ಇದರ ಕಾವು ಒಬ್ಬುತ್ತೆ. ಲಕ್ನೋವಿನಲ್ಲೂ ಸಹ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಉಂಟಾಗುತ್ತೆ. ಆದರೆ ಅಂತಿಮವಾಗಿ ಲಕ್ನೋ ಅಂತಕ್ಕಂಥ ಪ್ರದೇಶವು ಬ್ರಿಟಿಷರ ವಶವಾಗುತ್ತೆ. ಇಲ್ಲಿಂದ ಈ ಬ್ರಿಟಿಷರ ವಿರುದ್ಧವಾಗಿ ನಡೆದಂಥ ಸೈನಿಕರ ಸಂಗ್ರಾಮ ಅಥವಾ ಸ್ವತಂತ್ರ ಸಂಗ್ರಾಮ ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬುತ್ತೆ. ಇದರಿಂದಾಗಿ ಝಾನ್ಸಿಯಲ್ಲಿ ಸಿಪಾಯಿಗಳು ಪ್ರಭಾವಿತರಾಗ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯಿಂದ ಕೆರಳಿರ್ತಕ್ಕಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಂಗ್ಲಿಷರ ವಿರುದ್ಧವಾಗಿ ಯುದ್ಧವನ್ನ ಸಾರ್ತಾರೆ. ಇಂಗ್ಲಿಷರ ವಿರುದ್ಧವಾಗಿ ಯುದ್ಧವನ್ನ ಸಾರಿದಂತ ಹೀಗೆ ಗ್ವಾಲಿಯರ್ ಅಂತಕ್ಕಂಥ ಪ್ರದೇಶವನ್ನ ವಶಪಡಿಸಿಕೊಳ್ತಾರೆ. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ
ಶೌರ್ಯದಿಂದ ಹೋರಾಡ್ತಕ್ಕಂಥ ರಾಣಿ ಲಕ್ಷ್ಮೀಬಾಯಿ ತನ್ನ ದತ್ತು ಪುತ್ರನನ್ನ ಬೆನ್ನಿಗೆ ಕಟ್ಟಿಕೊಂಡು ಹೋರಾಟವನ್ನು ಮಾಡ್ತಾಳೆ. ಇಂಥ ಎರಡನೇ ಸಾರಿಯ ಹೋರಾಟದಲ್ಲಿ ರಾಣಿ ಲಕ್ಷ್ಮೀಬಾಯಿ ಹೋರಾಟದಲ್ಲಿ ರಣರಂಗದಲ್ಲಿ ಸಾವನ್ನ ಹೊಂದ್ತಾಳೆ. ಇಂದಿಗೂ ಸಹ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಸ್ವತಂತ್ರ ಸಂಗ್ರಾಮದ ಕತೆ ಈ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಆಕೆ ಹೊಂದಿದ್ದಾಳೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೀಗೆ ಈ ದಂಗೆ ಹಬ್ಕೊಡುತ್ತೆ. ಇಷ್ಟೆಲ್ಲ ದಂಗೆ ಆಯಿತು, ಅದು ಸಫಲತೆ ಆಯಿತು ಇಲ್ಲ. ಈ ದಂಗೆ ವಿಫಲತೆಗೆ ಕಾರಣಗಳನ್ನು ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಈ ಸಿಪಾಯಿ ದಂಗೆಗೆ ಅನೇಕ ಕಾರಣಗಳನ್ನು ನಾವು ಕೊಡಬಹುದಾಗಿದೆ. ಸಿಪಾಯಿ ದಂಗೆ ವಿಫಲತೆಗೆ ಸಾಕಷ್ಟು ಕಾರಣ ಕೊಡಬಹುದಾಗಿದೆ. 1757 ನಡೆದಂತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥದ್ದು ಹಲವಾರು ಕಾರಣಗಳಿಂದ ವಿಫಲತೆಯನ್ನ ಹೊಂದುತ್ತೆ. ಇದು ಇಡೀ ಭಾರತವನ್ನು ವ್ಯಾಪಿಸಿರ್ತಕ್ಕಂಥ ದಂಗೆ ಆಗಿರಲಿಲ್ಲ. ಎಲ್ಲೋ ಭಾರತದ ಕೆಲವೊಂದು ಭಾಗಗಳಲ್ಲಿ ಈ ಸಿಪಾಯಿ ದಂಗೆ ನಡೀತು. ಇದು ಒಂದು ಯೋಜಿತ ದಂಗೆ ಆಗಿರಲಿಲ್ಲ. ಒಟ್ಟಾರೆ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಒಂದು ಯೋಜನೆಯನ್ನು ಹಾಕೊಂಡು ದಂಗೆ ಎದ್ದಿದ್ರೆ ಬ್ರಿಟಿಷರನ್ನ 1857 ಇಸ್ವಿಯಲ್ಲಿ ಒತ್ತು ಓಡಿಸಬಹುದಾಗಿತ್ತು. ಆದರೆ ಒಂದು ಯೋಜಿತ ದಂಗೆ ಆಗಿದ್ರೆ ನಿಶ್ಚಿತ ಕಾರಣಗಳಿಗೆ ಕೂಡಿರ್ತಕ್ಕಂಥ ಒಂದು ದಂಗೆಯಾಗಿ ಪ್ರೇರೇಪಣೆಯಾಗಿತ್ತು. ಬ್ರಿಟಿಷರ ಸೈನಿಕರಲ್ಲಿ ಒಗ್ಗಟ್ಟು ಮತ್ತು ಭಾರತೀಯರಲ್ಲಿ ಅಂದ್ರೆ ಭಾರತೀಯ ಸೈನಿಕರಲ್ಲಿ ಇಲ್ಲದಿರತಕ್ಕಂಥ ಒಗ್ಗಟ್ಟು ಅಥವಾ ಭಿನ್ನತೆಗೆ ಈ ಸಿಪಾಯಿ ದಂಗೆ ವಿಫಲತೆಗೆ ಕಾರಣವಾಯಿತು. ಈ ದಂಗೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು. ಹಾಗೆಯೇ ಭಾರತೀಯರಲ್ಲಿ ಯುದ್ಧ ತಂತ್ರಜ್ಞಾನ, ಸೈನಿಕ ಪರಿಣಿತಿ, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತು ಮುಂತಾದವುಗಳ ಕೊರತೆಗಳು ಎದ್ದು ಕಾಣ್ತಾ ಇತ್ತು. ಹಾಗೆಯೇ ಹೋರಾಟಗಾರರಿಗೆ ನಿಶ್ಚಿತವಾಗಿರ್ತಕ್ಕಂಥ ಒಂದು ಗುರಿ ಇರಲಿಲ್ಲ. ನಾವು ಗೆಲ್ಲಬೇಕು, ಸ್ವತಂತ್ರ ಪಡ್ಕೋಬೇಕು ಅಂತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಇರಲಿಲ್ಲ. ಹಲವಾರು ದೇಶೀಯ ಸಂಸ್ಥಾನಗಳು ಭಾರತೀಯರಿಗೆ ಸಹಕಾರವನ್ನು ನೀಡದೆ ಬ್ರಿಟಿಷರಿಗೆ ಸಹಕಾರವನ್ನು ನೀಡಿದೆ. ಅಂತ ಸಂಸ್ಥಾನಗಳಿಗೆ ನಮ್ಮ ಮೈಸೂರು ಸಂಸ್ಥಾನವು ಸಹ ಬ್ರಿಟಿಷರಿಗೆ ಸಹಕಾರವನ್ನು ನೀಡತಕ್ಕಂಥ ಒಂದು ಸಂಸ್ಥಾನ ಆಗಿದೆ. ಯಾವುದೇ ಅರಸರುಗಳು ಹೆಚ್ಚಿನ ಮಟ್ಟದಲ್ಲಿ ಸಿಪಾಯಿಗಳಿಗೆ ಸಹಕಾರವನ್ನು ನೀಡದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸಿಪಾಯಿಗಳು ಒಂದು ದೊಡ್ಡ ತಪ್ಪನ್ನು ಮಾಡಿದರು. ತಾವು ಮಾಡಿದಂಥ ಸಂಗ್ರಾಮದಲ್ಲಿ ಅನೇಕ ಕಡೆ ಸಾರ್ವಜನಿಕರಿಗೆ ಸಂಪತ್ತುಗಳನ್ನು ಲೂಟಿ, ದರೋಡೆ ಮುಂತಾದ ಗಂಭೀರವಾಗಿರ್ತಕ್ಕಂಥ ತಪ್ಪುಗಳಿಂದ ಜನರ ವಿಶ್ವಾಸವನ್ನು ಕಳ್ಕೊಂಡರು. ಹೀಗಾಗಿ ಈ ಎಲ್ಲಾ ಕಾರಣಗಳು ಸಹ ದಂಗೆ ವಿಫಲತೆಗೆ ಕಾರಣವಾಗುವಂತಕ್ಕಂಥದ್ದನ್ನ ನಾವು ಹೇಳಬಹುದು. ಮತ್ತೆ ಈ ದಂಗೆ ವಿಫಲತೆ ಕಾರಣಗಳನ್ನು ನಾವು ತಿಳ್ಕೊಂಡಾಯ್ತು. ಮುಂದೆ ದಂಗೆಯ ಪರಿಣಾಮಗಳು ಏನಾಗುವುದು? ಈ ದಂಗೆಯ ಪರಿಣಾಮಗಳನ್ನು ನಾವು ಗಮನಿಸಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಂತ
ಅಂತಕ್ಕಂಥದ್ದು ತಮ್ಮ ಆಡಳಿತವನ್ನ ಕೊನೆಗೊಳಿಸುತ್ತೆ. ಬ್ರಿಟಿಷ್ ರಾಣಿ ಅಥವಾ ಸಾಮ್ರಾಜ್ಞಿ ಈಕೆಗೆ ಆಡಳಿತ ವರ್ಗಾವಣೆಯನ್ನು ಮಾಡಿಕೊಡ್ತಕ್ಕಂಥ ಕಾರ್ಯ ಮಾಡ್ತಾರೆ. ಭಾರತದ ವ್ಯವಹಾರಗಳನ್ನ ಬ್ರಿಟಿಷ್ ಪಾರ್ಲಿಮೆಂಟ್ನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಗುತ್ತೆ. ಅದಾದ್ಮೇಲೆ 1858ನೇ ಇಸ್ವಿಯಲ್ಲಿ ಬ್ರಿಟನ್ ರಾಣಿ ಅಂತಕ್ಕಂಥವಳು ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. ಆ ಘೋಷಣೆಗಳನ್ನು ನಾವು ಯಾವ ಅಂತಕ್ಕಂಥದನ್ನ ತಿಳ್ಕೊಳ್ಳೋಣ. ಒಂದನೇದಾಗಿ, ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನ ಅಂಗೀಕರಿಸಲಾಗುತ್ತೆ. ಹಾಗೆಯೇ ಬ್ರಿಟಿಷರು ಭಾರತದ ದೇಶದಲ್ಲಿ ಪ್ರಾದೇಶಿಕ ವಿಸ್ತರಣೆಯನ್ನ ಮಾಡ್ತಕ್ಕಂಥದನ್ನ ಕೈಬಿಡಬೇಕು. ಮತ್ತು ಇದುವರೆಗೂ ಸಹ ಬ್ರಿಟಿಷರು ಆಳ್ವಿಕೆ ಮಾಡಿದ್ದು ಸಾಕು, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡಬೇಕು ಅಂತಕ್ಕಂಥದ್ದು ಸಹ ಹೇಳ್ತಾರೆ. ಕಾನೂನಿನ ಮುಂದೆ ಬ್ರಿಟಿಷರು ಮತ್ತು ಭಾರತೀಯರು ಎಲ್ಲರೂ ಸಹ ಸಮಾನರು ಅಂತಕ್ಕಂಥದ್ದನ್ನ ಹೇಳಲಾಗಿದೆ. ಅದುವರೆಗೂ ಸಹ ಭಾರತದಲ್ಲಿ ಧಾರ್ಮಿಕ ಅಸಹಿಷ್ಣುತೆ ಇತ್ತು. ಕೆಲವು ಕಡೆ ಬಲವಂತವಾಗಿ ಭಾರತೀಯ ಹಿಂದೂಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಮತಾಂತರವನ್ನು ಮಾಡಿಕೊಡುವುದು ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರಿಗೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಯಾರೂ ಸಹ ಮಾಡುವಂತಿರಬಾರದು. ಮತ್ತೆ ಬ್ರಿಟಿಷರಿಗೆ ಅರಿವಾಗುತ್ತೆ, ಜ್ಞಾನೋದಯವಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಭಾರತೀಯ ಪ್ರೀತಿ ವಿಶ್ವಾಸ ಬೆಂಬಲವಿಲ್ಲದೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅವರಿಗೆ ಅರಿವು ಉಂಟಾಗುತ್ತೆ. ಬ್ರಿಟಿಷರು ಇದನ್ನ ತಿಳ್ಕೊಂಡ್ರು. ಮುಂದೆ ಬ್ರಿಟಿಷರಿಗೆ ಇದ್ದಂಥ ಭಾರತೀಯ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸಲಾಗುತ್ತೆ. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಬ್ರಿಟಿಷರು ಮನಗ ಮತ್ತೆ ಇದುವರೆಗೂ ಯುವ ಬಂಗಾಳಿಯವರಿಗೆ ನಾವು ತಿಳ್ಕೊಂಡ್ವಿ. ಮುಂದೆ ಆರ್ಯ ಸಮಾಜದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಆರ್ಯ ಸಮಾಜವನ್ನ ದಯಾನಂದ ಸರಸ್ವತಿ ಅವರು ಸ್ಥಾಪನೆ ಮಾಡಿದರು. ಸಾವಿರದ 875ರಲ್ಲಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಬಾಂಬೆಯಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. 19ನೇ ಶತಮಾನದ ಕೊನೆ 2 ದಶಕಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ಸಮಾಜ ಅಂತ ಹೇಳಿದ್ರೆ ಆರ್ಯ ಸಮಾಜ. ದಯಾನಂದ ಸರಸ್ವತಿಯವರು 1824ರಲ್ಲಿ ಗುಜರಾತಿನ ಕಾದೇವಾಡದಲ್ಲಿ ಜನಿಸ್ತಾರೆ. ಇವರ ಆರಂಭಿಕ ಹೆಸರು ಮೂಲಶಂಕರ ಅಂತೇಳಿ. ಇವರ ತಂದೆ ಅಂಬಾಶಂಕರ ತಿವಾರಿ, ತಾಯಿ ಅಮೃತಾಬಾಯಿ. ತಾಯಿ ಹೆಸರು ಎಷ್ಟೊಂದು ಸೊಗಸಾಗಿದೆ, ಅಮೃತಾಬಾಯಿ. ಇವರು ಇಂಗ್ಲಿಷ್ ವಿದ್ಯಾಭ್ಯಾಸಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ತೋರದಂತ ದಯಾನಂದ ಸರಸ್ವತಿಯವರು ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಅದರ ಬದಲು ಸಂಸ್ಕೃತ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ತಮ್ಮ 21ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಇವರು ಮುಂದಿನ ಸುಮಾರು 15 ವರ್ಷಗಳ ಕಾಲ ದೇಶಾದ್ಯಂತ ಸಂಚರಿಸ್ತಾರೆ. ದಯಾನಂದ ಸರಸ್ವತಿಯವರು ತಮ್ಮ ಆಲೋಚನಾ ಕ್ರಮವನ್ನು ಸತ್ಯಾರ್ಥ ಪ್ರಕಾಶ
ಅಂತಕ್ಕಂಥ ಗ್ರಂಥವನ್ನು ರಚಿಸುವುದರ ಮೂಲಕ ಈ ತಮ್ಮ ಸಿದ್ಧಾಂತಗಳನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಅವರು ವೇದಗಳ ಅಧ್ಯಯನದಲ್ಲಿ ಸಾಕಷ್ಟು ಜ್ಞಾನವನ್ನು ಕಂಡುಕೊಳ್ತಾರೆ. ಹಾಗಾಗಿ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರ ಇರ್ತಕ್ಕಂಥದ್ದು ಅಂದರೆ ವೇದಗಳಲ್ಲಿ ಅಂತಕ್ಕಂಥದ್ದು ನಾವು ಗೊತ್ತು ಹೇಳ್ತಾರೆ. ಹಾಗಾಗಿ ವೇದಗಳಿಗೆ ಹಿಂದಿರುಗಿ ಅಂತೇಳಿ ಕರೆಯನ್ನು ಕೊಡ್ತಾರೆ. ವೇದಗಳಿಗೆ ಹಿಂದಿರುಗಿ ಅಂತಕ್ಕಂಥ ಕರೆಯನ್ನು ಕೊಡ್ತಾರೆ. ಹೀಗೆ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದಂಥ ಇವರು ಸಮಾಜ ಸುಧಾರಣವಾದಿ ಎಂಬುದಕ್ಕಿಂತ ಬದಲಿಗೆ ಸಮಾಜದ ಪುನರುತ್ಥಾನವಾದಿ ಅಂತ ಹೇಳಿದ್ರೆ ತಪ್ಪಲ್ಲ. 1877ನೇ ಇಸ್ವಿಯಲ್ಲಿ ಆರ್ಯ ಸಮಾಜದ ಕೇಂದ್ರ ಕಚೇರಿಯನ್ನು ಲಾಹೋರ್ನಲ್ಲಿ ತೆರೀತಾರೆ. ವೇದಗಳಿಗೆ ಮಾತ್ರ ಪ್ರಾಮಾಣಿಕೃತ ಅಂತಕ್ಕಂಥದ್ದು ಹೇಳ್ತಾರೆ. ವೇದಗಳು ಮಾತ್ರ ಪ್ರಾಮಾಣಿಕೃತ ಸತ್ಯವಾಗಿದ್ದಾವೆ ಅಂತಕ್ಕಂಥದ್ದನ್ನ ಅವರು ಹೇಳಿದರು. ಯಾಕೆಂತ ಹೇಳಿದ್ರೆ ವೇದಗಳ ಆರಂಭವನ್ನು ನಾವು ನೋಡಿದಾಗ ಯಾವುದೇ ಜಾತಿ ಮತ ಕುಲ ಗೋತ್ರಗಳು ಇರೋದಿಲ್ಲ. ಯಾರು ಬೇಕಾದ್ರೂ ಪೂಜೆನ ಮಾಡ್ಬೋದು, ಯಾರು ಬೇಕಾದ್ರೂ ಬಟ್ಟೆ ಬರಿಬೋದು, ಯಾರು ಬೇಕಾದ್ರೂ ಇನ್ನೇನೋ ಮಾಡ್ಬೋದು. ಅವತ್ತು ಯಾವುದೇ ವಿಧವಾದಂಥ ಜಾತಿ ಇರಲಿಲ್ಲ. ಅದಕ್ಕೋಸ್ಕರವಾಗಿ ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂದಿರುಗಿ ವೇದಗಳು ಪ್ರಾಮಾಣಿಕವಾಗಿರುವಂತೆ ಹೇಳಿ. ಈಗ ಆರ್ಯ ಸಮಾಜ ಕೆಲವೊಂದು ಸುಧಾರಣೆಗಳನ್ನ ಅಥವಾ ಉದ್ದೇಶಗಳನ್ನ ಹೊಂದಿತ್ತು. ಅವು ಏನು ಅಂತ ನೋಡೋಣ. ಆರ್ಯ ಸಮಾಜದ ಉದ್ದೇಶಗಳು ಅಥವಾ ಸುಧಾರಣೆಗಳು ಏನಿರ್ಬೋದು? ಈ ಆರ್ಯ ಸಮಾಜದ ಸುಧಾರಣೆಗಳು ಅಥವಾ ಉದ್ದೇಶಗಳು ಇವರು ಸಹ ಒಬ್ಬ ದೇವರನ್ನು ಪೂಜೆ ಮಾಡಿ, ಅಂದ್ರೆ ಯಾವುದೇ ರೂಪವಿಲ್ಲದಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಶಕ್ತಿಯನ್ನ ಪೂಜೆ ಮಾಡಿದ್ದಾರೆ. ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು, ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಹುಟ್ಟಿನಿಂದ ಯಾರು ಶೂದ್ರರಲ್ಲ, ಹುಟ್ಟಿನಿಂದ ಯಾರು ವಲಯವಾದಿಗಳಲ್ಲ ಅಥವಾ ಬ್ರಾಹ್ಮಣರೂ ಅಲ್ಲ ಅಂತೇಳಿ ಜಾತಿ ಆಧಾರವನ್ನು ಖಂಡಾಖಂಡವಾಗಿ ತಿರಸ್ಕರಿಸ್ತಾರೆ. ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಗಂಡು ಹೆಣ್ಣು ಅಷ್ಟೇನೆ ಇಲ್ಲಿ ಜಾತಿ, ಬೇರೆ ಜಾತಿಯಲ್ಲಿದ್ದಾವೆ ಅಂತೇಳಿ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನ ನೀಡ್ತಾರೆ. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹವನ್ನು ಖಂಡಾಖಂಡವಾಗಿ ಖಂಡಿಸಿ ಅವುಗಳನ್ನು ತಿರಸ್ಕರಿಸ್ತಾರೆ. ಸ್ತ್ರೀ ಮತ್ತು ಪುರುಷರು ಸಮಾನರಂತ ಹೇಳ್ತಾರೆ. ನನ್ನ ದೃಷ್ಟಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚು ಅಂತ ಹೇಳ್ತಾರೆ. ನಾನು ಪುರುಷನಾಗಿ ಹೇಳ್ತೇನೆ. ಅದನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈಗ ಪಾಠದ ಕಲಿಕೆ ಮಾಡೋಣ. ಸ್ತ್ರೀ ಮತ್ತು ಪುರುಷರು ಸಮಾನ ಅಂತ ಹೇಳ್ತಾರೆ. ವೇದಗಳು ಮಾತ್ರ ಶ್ರೇಷ್ಠ, ಪ್ರಾಚೀನ ಪವಿತ್ರ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು ಅಂತೇಳಿ ಓದಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಆರ್ಯ ಸಮಾಜದ ಮತ್ತೊಂದು ಪ್ರಮುಖ ಕಾರ್ಯಸೂಚಿ ಅಂತ ಹೇಳಿದ್ರೆ ಶುದ್ಧಿ ಚಳವಳಿ. ಶುದ್ಧಿ ಚಳವಳಿ ಅಂದ್ರೆ ಬೇರೇನೋ ಅಲ್ಲ ಮಕ್ಕಳ, ಈ ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮ ಮತ್ತು ಕ್ರೈಸ್ತ ಧರ್ಮಕ್ಕೆ ಏನು ಪರಿವರ್ತನೆಯನ್ನು ಹೊಂದಿರ್ತಾರೆ ಅವರನ್ನ ಪುನಃ ಹಿಂದೂ ಧರ್ಮಕ್ಕೆ ಮತಾಂತರವನ್ನು ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಶುದ್ಧಿ ಚಳವಳಿ ಅಂತೇಳಿ ಕರಿತೀವಿ ಮಕ್ಕಳ. ಹೀಗೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಗೋರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಗೋರಕ್ಷಣಾ ಸಂಘವನ್ನು ಸ್ಥಾಪನೆಯನ್ನು ಮಾಡಿದರು.
ಇಲ್ಲಿ ಆರ್ಯ ಸಮಾಜ ಅಂತಕ್ಕಂಥದ್ದು 1721ರ ವೇಳೆಗೆ ಸುಮಾರು 5 ಲಕ್ಷ ಅನುಯಾಯಿಗಳನ್ನು ಹೊಂದಿತ್ತು ಅಂತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ದಯಾನಂದ ಸರಸ್ವತಿಯವರ ಮರಣದ ನಂತರ ಈ ಒಂದು ಸಮಾಜವನ್ನ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜನ್ನು ಸ್ಥಾಪಿಸುವುದರ ಮುಖಾಂತರ 1886ರಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಹಾಗೆ ಹರಿದ್ವಾರದಲ್ಲಿ ಗುರುಕುಲ ಅಂತಕ್ಕಂಥ ವಿಶ್ವವಿದ್ಯಾಲಯವನ್ನು ಆರಂಭಿಸ್ತಾರೆ. ಭಾರತೀಯ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ತೀವ್ರವಾದಿಗಳಾಗಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ ಆರ್ಯ ಸಮಾಜದ ತತ್ವಗಳಿಂದ ಪ್ರೇರಣೆಯನ್ನ ಪಡ್ಕೊಂಡು ಹೀಗೆ ಈ ಆರ್ಯ ಸಮಾಜವನ್ನ ದಯಾನಂದ ಸರಸ್ವತಿಯವರು ಬಹಳ ಸೊಗಸಾಗಿ ಇದು ಮಾಡಿ ಮುಂದೆ ನಾವು ಪ್ರಾರ್ಥನಾ ಸಮಾಜಕ್ಕೆ ಪಾದಾರ್ಪಣೆಯನ್ನ ಮಾಡೋಣ. ಬ್ರಹ್ಮ ಸಮಾಜದ ಪ್ರಾರ್ಥನಾ ಸಮಾಜ ಅಂತಕ್ಕಂಥ ಬಗ್ಗೆ ನಾವು ಹೇಳೋಣ. ಬ್ರಹ್ಮ ಸಮಾಜದ ಶುರು ಸುಧಾರಣಾ ಚಳವಳಿ ಅಂತಕ್ಕಂಥದ್ದು ಬಂಗಾಳದ ಪ್ರದೇಶವನ್ನು ಮೀರಿ ಅನೇಕ ಕಡೆ ಹಬ್ಬಲಿಕ್ಕೆ ಪ್ರಾರಂಭವಾಗಿದೆ. ಈ ಬ್ರಹ್ಮ ಸಮಾಜವಾದಿ ತತ್ವದ ಪ್ರಭಾವದಿಂದ ಈ ಸಮಾಜವು ಸಮಾಜ ಸುಧಾರಣಾ ಚಳವಳಿಯನ್ನ ರೂಪಿಸುತ್ತದೆ. ಈ ಸಮಾಜ ಅಂತ ಹೇಳಿದ್ರೆ ಪ್ರಾರ್ಥನಾ ಸಮಾಜ ಅಂತಕ್ಕಂಥದ್ದು ಪಶ್ಚಿಮ ಭಾರತದಲ್ಲಿ ವಿಶೇಷವಾಗಿ ಬಾಂಬೆ ಪ್ರೆಸಿಡೆನ್ಸಿ ಭಾಗದಲ್ಲಿ ಸುಧಾರಣಾ ಚಳವಳಿ ಬೆಳೆದಿರುತ್ತೆ. ಮಹಿಳೆಯರ ಸಮಸ್ಯೆಗಳನ್ನು ಅಷ್ಟೇ ಅಲ್ಲ, ಶೂದ್ರವಾದ ಶೂದ್ರರು ಅಂತೇಳಿ ಕರೆಸ್ಕೊಂಡಿರ್ತಾರೆ. ಅವರ ಸಮುದಾಯದ ಸಮಸ್ಯೆಗಳನ್ನ ಪರಿಹರಿಸತಕ್ಕಂಥ ಮತ್ತು ಪರಿಹಾರ ಕಂಡುಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗನವರು ಅವರ ನೇತೃತ್ವದಲ್ಲಿ 1867ನೇ ಇಸ್ವಿಯಲ್ಲಿ ಪ್ರಾರ್ಥನಾ ಸಮಾಜ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಆತ್ಮಾರಾಮ್ ಪಾಂಡುರಂಗ ಇವರ ನೇತೃತ್ವದಲ್ಲಿ ಈ ಒಂದು ಪ್ರಾರ್ಥನಾ ಸಮಾಜ ಸೃಷ್ಟಿಯಾಗುತ್ತೆ. ಇಲ್ಲಿ ಪಶ್ಚಿಮದ ಆಧುನಿಕ ಆಲೋಚನೆಗಳನ್ನು ಅವುಗಳ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮವನ್ನು ಪುನರ್ ಮಾರ್ಪಾಡುಗೊಳಿಸ್ತಕ್ಕಂಥ ಅಗತ್ಯವಿದೆ ಅಂತಕ್ಕಂಥದ್ದನ್ನ ಇವರು ಮನಗಾಣ್ತಾರೆ. ಈ ಸಂಘಟನೆಯನ್ನ ಪ್ರತಿಪಾದಿಸ್ತಾರೆ. ಹಾಗೆ ಈ ಆತ್ಮಾರಾಮ್ ಪಾಂಡುರಂಗನವರು ಸಮಾಜ ಸುಧಾರಣೆ ಅಂತಕ್ಕಂಥದ್ದು ಕೇವಲ ನಂಬಿಕೆಯಾಗಿ ಉಳಿಯದೆ ವಾಸ್ತವ ರೂಪದಲ್ಲಿ ಅದು ಬೆಳವಣಿಗೆಯನ್ನ ಅಥವಾ ಅನುಷ್ಠಾನವನ್ನು ಹೊಂದಬೇಕು ಅಂತಕ್ಕಂಥದ್ದನ್ನ ಒತ್ತಿ ಆಗ್ತಾರೆ. ಈ ಸಂಸ್ಥೆಯ ನೇತೃತ್ವದಲ್ಲಿ ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡಬೇಕು, ನಿರ್ಗತಿಕರಿಗೆ ಬದುಕುವ ಆಸರೆಯನ್ನು ಕಲ್ಪಿಸಿಕೊಡಬೇಕು. ಈ ಮುಂತಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸತಕ್ಕಂಥ ಕಾರ್ಯವನ್ನು ಆತ್ಮಾರಾಮ್ ಪಾಂಡುರಂಗನವರು ಜಾರಿಗೊಳಿಸಿದರು. ಅದರಲ್ಲೂ ಸಹ ಸ್ತ್ರೀಯರನ್ನು ಎಷ್ಟೊಂದು ಶೋಷಣೆ ಮಾಡ್ತಿದ್ರು ಅಂತಕ್ಕಂಥದ್ದನ್ನ ನಾವು ನಮ್ಮ ಸಮಾಜದ ಹಿಂದಿನ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಕಂಡುಕೊಂಡ್ವಿ. ಪ್ರಾರ್ಥನಾ ಸಮಾಜದ ಇತರೆ ನಾಯಕರು ಅಂತ ಹೇಳಿದ್ರೆ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಮಹಾದೇವ ಗೋವಿಂದ ರಾನಡೆ, ಆದ್ರಿ ಆರ್.ಜಿ. ಭಂಡಾರ್ಕರ್ ಮತ್ತು ಎನ್.ಜಿ. ಚಂದಾವರ್ಕರ್ ಮುಖ್ಯರಾದರು. ರಾನಡೆಯವರ ನೇತೃತ್ವದಲ್ಲಿ ಪ್ರಾರ್ಥನಾ ಸಮಾಜ ಸುಧಾರಣಾ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ರಾನಡೆಯವರು ಬಾಲ್ಯ ವಿವಾಹ, ವಿಧವೆಯರನ್ನ ತಿರಸ್ಕೃತ ಬದುಕಿನಿಂದ ಮುಕ್ತಿಗೊಳಿಸತಕ್ಕಂಥ ಕಾರ್ಯಕ್ಕೆ ಚಾಲನೆಯನ್ನು ಕೊಡ್ತಾರೆ. ಅನ್ಯ ಜಾತಿಗಳಲ್ಲಿ ವಿಧವಾ ಪುನರ್ವಿವಾಹ ನಿಷೇಧಗಳನ್ನು ಮಾಡಲಿಕ್ಕೆ, ಸುಧಾರಣೆ ಮಾಡಲಿಕ್ಕೆ
ಕಾನೂನಿನ ಕ್ರಮದ ಅತ್ಯವಶ್ಯ ಅಂತ ಹೆಚ್ಚಿದ್ದನ್ನ ಭಾವಿಸಿದರು. ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರದ ನೆರವನ್ನು ತಂದು ಸರಿಯಾದ ಕ್ರಮದಲ್ಲಿ ಇದನ್ನ ಜಾರಿಗೆ ತರಬೇಕಂತಕ್ಕಂಥದ್ದೇ ಅವರ ಮುಖ್ಯ ಕ್ರಮವಾಯಿತು. ಮಕ್ಕಳೇ, ಇವತ್ತು ಇಲ್ಲಿ ಈ ಪಾಠವನ್ನ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಚಾರಗಳನ್ನು ನಾವು ಅಧ್ಯಯನವನ್ನ ಮಾಡೋಣ. ಈಗ ಕೆಲವೊಂದು ಗೃಹಪಾಠಕ್ಕೆ ಪ್ರಶ್ನೆಗಳನ್ನ ನೀಡ್ತಾ ಇದ್ದೀನಿ. ಅವುಗಳನ್ನ ಮನೆಯಲ್ಲಿ ಬರ್ಕೊಂಡು ಬಂದು ಉತ್ತರಿಸಿ ಅಂತ ಹೇಳ್ತಾ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ. ಬರ್ಕೊಳ್ಳಿ. ಖಾಲಿ ಬೀಳ್ತಿರುವ ಜಾಗವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಒಂದನೇದಾಗಿ ಡ್ಯಾಶರನ್ನು ನವೋದಯ ಧ್ರುವತಾರೆ ಎಂದು ಕರೆಯಲಾಗಿದೆ. ಎರಡು, ಡ್ಯಾಶರು ನಮ್ಮ ಸಮಾಜದ ಸ್ಥಾಪಕರು. ಯುವ ಬಂಗಾಳಿ ಸಭೆಯನ್ನ ಸ್ಥಾಪಿಸಿದವರು ಡ್ಯಾಶ್. ಸತ್ಯಾರ್ಥ ಪ್ರಕಾಶ ಕೃತಿ ಡ್ಯಾಶನ್ನು ರಚಿಸಿದರು. ಎರಡನೇ ಮುಖ್ಯವಾಗಿ 2 ವಾಕ್ಯಗಳನ್ನು ಉತ್ತರಿಸಿ. ಬ್ರಹ್ಮ ಸಮಾಜದ ಸುಧಾರಣೆಗಳೇನು? ಎರಡು, ಆರ್ಯ ಸಮಾಜ ಸ್ಥಾಪಕರಾದ ದಯಾನಂದ ಸರಸ್ವತಿ ಯವರ ಬಗ್ಗೆ ಕುರಿತು ಬರೆಯಿರಿ. 3, ಶುದ್ಧಿ ಚಳುವಳಿ
ಎಂದರೇನು? ಚಟುವಟಿಕೆ ರಾಜಾರಾಮ್ ಮೋಹನ್ ರಾಯ್ ರವೀಂದ್ರನಾಥ ಠಾಗೂರ್ ದಯಾನಂದ ಸರಸ್ವತಿ ಇವರ ಚಿತ್ರಗಳನ್ನು ಸಂಗ್ರಹಿಸಿ ಅವುಗಳ ಬಗ್ಗೆ ವಿವರಣೆ ನೀಡಿ. ಇಷ್ಟರ ಮುಂದಿನ ತರಗತಿ ನೀವು ಮಕ್ಕಳು ಬಂದು ನನಗೆ ತೋರಿಸ್ಬೇಕು.